ನನ್ನಲ್ಲಿ ಸಹ ಹಣ ಇರಲಿಲ್ಲ ಮೇಡಮ್. ನಾನು ನನ್ನ ಹೆಂಡತಿಯ ಚಿನ್ನವನ್ನೇ ಮಾರಿ ಅದರಿಂದ ತೆಕ್ಕೊಂಡೆ. ಅಂದರೆ ನನಗೆ ಇನ್ನು ಮುಂದೆ ಸ್ನಾನ ಮಾಡಿದರೆ ಅದು ಕಟ್ಟಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಹಾಗೋಸ್ಕರ ಅದು ಅವಳು ಹೆಂಡತಿ ನನಗೆ ಸಪೋರ್ಟ್ ಮಾಡಿದ್ಲು. ಹಾಗೆ ಅಂದರೆ ಹೆಲ್ತ್ ಡಿವೈಸ್ ಅಂದರೆ ಈಗ ಒಂದು ಫ್ಯಾಮಿಲಿಗೆ ಒಂದು ಮನೆ ಹೇಗೆ ಬೇಕಂತ ಅನಿಸ್ತಾರೆ. ಈಗ ಒಂದು ಬಾಡಿಗೆ ಮನೆ, ನಾನೇ ಈಗ ಬಾಡಿಗೆ ಮನೆಯಲ್ಲಿದ್ದೆ, ನಂದೊಂದು ಸ್ವಂತ ಮನೆ ಆದರೆ ಹೇಗೆ ಅಂತ ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ಹೆಲ್ತಿಗೋಸ್ಕರ. ಹೆಲ್ತ್ ಒಂದಿದ್ರೆ ನೀವು ಮತ್ತೆ ಎಂಥದ್ದು ಸಹ ಮಾಡ್ಬೋದು. ಹಾಗಾಗಿ ಹೆಲ್ತನ್ನು ಇದು ಕಾಪಾಡಲಿಕ್ಕೋಸ್ಕರ ಸರಾಕೆರೆಗೆ ಹೋದ ಮೇಲೆ ಕಲ್ತಷ್ಟು ಇಡೀ ಜೀವಮಾನದಲ್ಲಿ ಕಲಿಲ್ಲ. ಆ ಸ್ವಲ್ಪ ಟೈಮಲ್ಲಿ ಅದಕ್ಕಿಂತ ಹೆಚ್ಚು ಕಲಿತೆ. ಆರೋಗ್ಯ ವಿಷಯದಲ್ಲಿ ಹೇಗಿರಬೇಕು, ಆರೋಗ್ಯ ಹೇಗೆ ಇಡಬೇಕು. ನಮಸ್ತೆ, ನಾವು ಕಾರ್ಕಳ ಸರಾಕೆರೆಯಿಂದ ಮಾತಾಡ್ತಿದ್ದೇವೆ. ನಾವು ಇವತ್ತಿನ ದಿವಸ ಮಂಜುನಾಥ್ ಅವರ ಮನೆಗೆ ಬಂದಿದ್ದೇವೆ. ಸೊ ಆಲ್ಕಲೈನ್ ವಾಟರ್ ಆಗಿರ್ಬೋದು, ಮ್ಯಾಟ್ ಥೆರಪಿ ಆಗಿರ್ಬೋದು, ಹಾಗೆ ಸ್ಟೀಮರ್ ಥೆರಪಿಯನ್ನ ಮನೇಲಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಕೇಳ್ತಾ ಬರೋಣ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ. ಬನ್ನಿ. ನಮಸ್ತೆ. ಅದೇ ನೀರು ಕುಡಿಯುವುದು, ನಾವು ಅಡಿಗೆಗೆ ಅದೆಲ್ಲ ಅದೇ ಯೂಸ್ ಮಾಡೋದ್ರಿಂದ ಅದರಿಂದ ನಮಗೆ ಹೆಲ್ತ್ ಎಲ್ಲ ಒಳ್ಳೇದಾಯ್ತು. ಅವಳಿಗೆ ಅಂದ್ರೆ ಅದೊಂದು ಅಭ್ಯಾಸ ಆಗಿತ್ತು ಸಣ್ಣದಿಂದ. ಅಂದ್ರೆ ಈಗ ಮ್ಯಾರೇಜ್ ಆಗಿ ಬಂದ ಒಂದು 30-31 ವರ್ಷ ಆಯಿತು. ಮನೆಯವರಿಗೆಲ್ಲ ತಿಂಡಿ ಕೊಡುವುದು, ಆಮೇಲೆ 10 ಗಂಟೆಗೆ ಅವರು ತಿನ್ನುವುದು. ಹಾಗಾಗಿ ಅದು ಬೆಳಿಗ್ಗೆ ಹಸಿವೆಂತ ಆಗ್ತಿರ್ಲಿಲ್ಲ. ನಾನು ಸೆರೆಕೆರೆಗೆ ಬಂದು ನಾನೆಲ್ಲ ವಿಷಯ ಹೇಳಿದ್ದೆ, ಬೆಳಿಗ್ಗೆ ಫುಡ್ ಎಲ್ಲ 7 ಗಂಟೆ ಒಳಗೆ ಮಾಡಿದ್ರೆ ಒಳ್ಳೆಯದು ಅಂತ. ಹಾಗಾಗಿ ಅದು ಗ್ಯಾಸ್ಟ್ರಿಕ್ ಎಲ್ಲ ಪ್ರಾರಂಭ ಆಗೋ ಅದರಿಂದ ಅಂತ. ಅದು ತಂದ ಮೇಲೆ, ಅದು ನೀರು ಕುಡ್ದ ಮೇಲೆ ಈಗ 7 ಗಂಟೆ ಆಗುಳ ಅದು ಹಸಿವೆ ಆಗ್ತದೆ ಹೇಳ್ತಾಳೆ ಅವಳು. ಮತ್ತೆ ಆ ಹೊತ್ತಿಗೆ ತಿಂಡಿ ಎಲ್ಲ ತಿಂತಾಳೆ, ಮಾಡ್ತಾರೆ. ಸೊ ನನ್ನ ಈಗ ಮಗಳಿಗೆಲ್ಲ ಸ್ವಲ್ಪ ಆರೋಗ್ಯದ್ದು ಸ್ವಲ್ಪ ತಿಂಗಳದ್ದೆಲ್ಲ ಪ್ರಾಬ್ಲಮ್ ಇತ್ತು. ಅದೊಂದು ಖಾಲಿ 2-3 ಸಲ ಅಷ್ಟೇ ಮಾಡಿದ್ದವಳು, ಅದರಿಂದ ಅವಳಿಗೆ ರಿಸಲ್ಟ್ ಬಂದಿದೆ. ಹೌದು ಹೌದು. ಇಲ್ಲ ಮೇಡಮ್, ಅಂದ್ರೆ ಅದೇ ನಾನೀಗ ಮೊನ್ನೆ ನೀವೆಲ್ಲ ಅಲ್ಲಿ ಲೆಕ್ಕಾಚಾರ ಹೇಳಿದ್ರಿ ವಿಷಯ, ಅಂದ್ರೆ ದಿವಸಕ್ಕೆ ಇಷ್ಟು ಮಾತ್ರೆ ಆದ್ರೆ ಇಷ್ಟು ವರ್ಷಕ್ಕೆ ಇಷ್ಟ ಆಗ್ತದೆ. ಆ ಲೆಕ್ಕ ನೋಡಿದ್ರೆ ಅದಕ್ಕಿಂತ ಇದು ಕಮ್ಮಿ ಅಂತ ಕಾಣ್ತದೆ ನನಗೆ. ಆ ಲೆಕ್ಕದಲ್ಲಿ ಆ ಮದ್ದಿಗಾಗಿದ ಹಣ ಅದಕ್ಕಿಂತಲೂ ಡಬ್ಬಲ್ ಆಗ್ಬೋದು, ದುಪ್ಪಟ್ಟು. ಅಂದ್ರೆ ಒಂದು 18 ವರ್ಷ ಆಯ್ತು ಶುಗರ್ ಸ್ಟಾರ್ಟ್ ಆಗಿ. ಫಸ್ಟಿಗೆ ಸ್ವಲ್ಪ ಕಮ್ಮಿ ಇದ್ರು ಮಾತ್ರೆ, 1 ವರ್ಷ ಹೇಳುವಾಗ ಅದು ಹೈ ಬಂದ್ರೆ ಅವ್ರು ಹೇಳುದು ಸಂಜೆ ನೀವು ಊಟ ಮಾಡಬೇಡಿ, ಚಪಾತಿ ತಿನ್ನಿ ಹೇಳುದು ಡಾಕ್ಟ್ರು. ಆದ್ರೆ ಅದೇ ನಮ್ಗೆ ಹಾಳಾಗ್ತದೆ. ಹೇಗೆ ಅಂದ್ರೆ ಚಪಾತಿ ತಿಂದ ಮೇಲೆ ನಾವು ತಿನ್ನುವುದು ಸ್ವಲ್ಪ ಆಚೆ ಈಚೆ ಹೋಗುದು, ಮಲಗುದು. ಅದು ನಮ್ಗೆ ಅಂದ್ರೆ ಕೆಲಸ ಸಹ ಮಾಡುದಿಲ್ಲ, ಜೀರ್ಣ ಸಹ ಆಗುದಿಲ್ಲ ಮಾಡಿದ್ರೆ. ಹೌದು ಮೇಡಮ್. ಹೌದು ಮೇಡಮ್, ತುಂಬಾ ಖುಷಿಯಾಗಿದೆ. ಹೌದು, ನನ್ನ ಹೆಂಡತಿಗೂ ಬೇರೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು, ಕಣ್ಣಿದ್ದೆಲ್ಲ. ಅದೀಗ ಇದೆಲ್ಲ ಹಾಕಿದ ಮೇಲೆ 1 ನಂಬರ್ ನೀರನ್ನು ಕಣ್ಣಿಗೆ ಸಂಜೆ ಅಲ್ಲ ರಾತ್ರಿ ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೆಲ್ಲ ಹಾಕ್ತೇನೆ. ಅವಳಿಗೂ 9 ಬಾಲ್ ಎಲ್ಲ ಕುತ್ತಿಗೆ ಅಡಿಗೆ ಇಲ್ಲಿಗೆಲ್ಲ ಇಡ್ತೇನೆ. ಅದರದ್ದೆಲ್ಲ ಎಂತ ಎಲ್ಲ ಥೆರಪಿ ಎಲ್ಲ ಮಾಡ್ತಾ ಇದ್ದೇವೆ. ಅದರಿಂದ ಅವಳು ಹೇಳ್ತಾಳೆ, ಈಗ ನನಗೆ ಒಂದು ಜೀವನದಲ್ಲಿ ಒಂದು ಹುರುಪು ಬಂದಿದೆ. ಅವಳು ಕೂತು ಕೆಲಸ ಮಾಡೋದು, ಅವಳಿಗೆ ಮೊರಂಟೆ ಬರೋದು, ಕಾಲು ಎಲ್ಲ ಕ್ಯಾಚ್ ಮಾಡೋದಿತ್ತು, ಅದೆಲ್ಲ ಈಗ ಕಮ್ಮಿ ಆಗಿದೆ ಮೇಡಮ್. ಹೌದು. ಜೈ ಸರಾಕೇರ್.